ನಾನೇನು ಅಲ್ಲ, ನೀವು ಅಷ್ಟು ಜನ ನೋಡಿದೀರಿ ಅಂದ್ರೆ ಭಾಗ್ಯಲಕ್ಷ್ಮಿ 1,00,000 ಜನ ನೋಡೋರೆ. ಕಮೆಂಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸೊಸೆನ ಅತ್ತೆ ದ್ವೇಷಿಸೋದ್ ಬೇಡ, ಅತ್ತೆನ ಸೊಸೆ ದ್ವೇಷಿಸೋದ್ ಬೇಡ. ಅದೇ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ತಂದೆ ತಾಯಿ ಆಗ್ತೀರಾ ನೀವು. ಅಂದ್ರೆ ಹೆಂಗಂದ್ರೆ ನೆಗೆಟಿವ್ ಕಮೆಂಟ್ ಮಾಡಕಂತಾನೆ ಇರ್ತಾರ ಅವ್ರಿಗೆಲ್ಲ ಮಾಡ್ತಾನೆ, ಅದನ್ನ ತಿಳ್ಕೊಂಡ್ ಮಾತಾಡಿ. ಆ ಹುಡುಗಿನ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಇವತ್ತು ನಮ್ಮ ಅತ್ತೆ ಜೊತೆ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ. ನಮ್ಮ ಅತ್ತೆ ಜೊತೆ ಮಾಡಿರೋ ಪ್ರ್ಯಾಂಕ್ ವಿಡಿಯೋ 100K ಅಮ್ಮ 100K ರೀಚ್ ಆಗೈತೆ. ಅಂದ್ರೆ 1,00,000 ಜನ ಅಲ್ವಾ ಮನೆ, 1,00,000 ಜನ ನೋಡೋರೆ. ಅದಕ್ಕೆ ಇವಾಗ ಗೈಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಅಮ್ಮ. ನೀವು ಹೇಳಿ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಾನು ಅವ್ರಿಗೆ ಎಷ್ಟು ಹೇಳಿದ್ರೆ ಸಾಲಲ್ಲ. ಆಮೇಲೆ ಅಮ್ಮ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಇವತ್ತು ಆ ವಿಡಿಯೋ ಬಗ್ಗೆನೆ ಸುಮ್ಮನೆ ಇವಾಗ ಬಂದಿರೋ ಕಮೆಂಟ್ಸ್ ಗಳಿಗೆ ನಾನ್ ರಿಪ್ಲೈ ಮಾಡಿದೀನಿ. ನಮ್ಮ ಅತ್ತೆ ಕಮೆಂಟ್ಸ್ ಓದಕ್ ಬರಲ್ಲ ಅವ್ರಿಗೆ. ನಾನು ಅವ್ರಿಗೆ ಓದಿ ಹೇಳ್ತೀನಿ, ಅವ್ರ ರಿಯಾಕ್ಷನ್ ನಿಮ್ಗೆ ಅವ್ರು ಏನ್ ಆನ್ಸರ್ ಮಾಡ್ಬೇಕು ಅನ್ಕೋತಾರೋ ಅವ್ರು ಇವಾಗ ಆನ್ಸರ್ ಮಾಡ್ತಾರೆ ಅಮ್ಮ, ಆಯ್ತಾ? ಅವ್ರು ಮಾಡಿರೋ ಕಮೆಂಟ್ ಎಲ್ಲ ನಾನು ಓದ್ ಹೇಳ್ತೀನಿ ನಿಮ್ಗೆ. ನೀವು ಅದಕ್ಕೆ ಏನ್ ಆನ್ಸರ್ ಮಾಡ್ತೀರಾ ಅದನ್ನ ನೀವ್ ಹೇಳ್ಬೇಕು ಅಷ್ಟೇ, ಆಯ್ತಾ? ಆಮೇಲೆ ಇನ್ನೊಂದು ಗೈಸ್, ಇವತ್ತು ಏನಂತಂದ್ರೆ ಆ ವಿಡಿಯೋ ಮಾಡ್ದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಅವ್ರ ರಿಯಾಕ್ಷನ್ ಕೇಳಲಿಲ್ಲ, ಏನ್ ಅನ್ಸ್ತು ಏನು ಅಂತ. ಇವತ್ತು ಕೇಳ್ತೀನಿ ಏನಂತ ನೋಡೋಣ ಬನ್ನಿ ಅಮ್ಮ. ಇವಾಗ ನಾವ್ ನಿಮ್ಗೆ ಪ್ರ್ಯಾಂಕ್ ವಿಡಿಯೋ ಮಾಡಿದ್ವಲ್ಲ, ಅದ ಪ್ರ್ಯಾಂಕ್ ವಿಡಿಯೋ ಮಾಡುವಾಗ ಭಯ ಆಯ್ತು ನಿಮ್ಗೆ, ಅಯ್ಯೋ ನನ್ ಮಗ ಏನಪ್ಪ ಹಿಂಗ್ ಮಾಡ್ಬಿಟ್ಟ ಅಂತ. ಅದಾದ್ಮೇಲೆ ಏನ್ ಅನ್ಸ್ತು ನಿಮ್ಗೆ? ನನ್ಗೆ ತುಂಬಾ ನೀವ್ ಹಂಗ್ ಮಾಡಿದ್ರಲ್ವಾ, ನನ್ಗೆ ಸಿಕ್ಕಾಪಟ್ಟೆ ಭಯ ಆಯ್ತು. ಏನಪ್ಪ ಮದ್ವೆ ಆಗ ಅಲ್ಲೇ 8 ವರ್ಷ ಆಯ್ತು, 10 ವರ್ಷ ಆಯ್ತು, ಏನಪ್ಪ ಈಗ ಬೇರೆ ಹುಡುಗಿ ನೋಡ್ಕೊಂಡು, ಫಸ್ಟ್ ಹುಡುಗಿರೆಲ್ಲ ಪರಿಚಯ ಇದ್ರಲ್ಲ, ಏನಪ್ಪ ಫ್ರೆಂಡ್ಸ್. ಆಮೇಲೆ ಅಮ್ಮ ಯಾರೋ ಕೇಳ್ತಾ ಇದ್ರು, ಯಾರೋ ಕೇಳ್ತಾ ಇದ್ರು, ಅದೇ ನೀವು ಆ ಹುಡ್ಗಿನ ಯಾರನ್ನೋ ಕರ್ಕೊಂಡ್ ಹೋಯ್ತಾ ಇದ್ದಲ್ಲೋ, ಆ ಹುಡ್ಗಿನ ಅಂತ ಕೇಳ್ಬಿಟ್ಟಿಲ್ಲ ಫ್ರೆಂಡ್. ಅದಕ್ಕೆ ಯಾವ್ದೋ ಹಳೆ ಸ್ಟೋರಿ ಹೇಳ್ತವ್ರೆ ಅಮ್ಮ ಅಂತೆಲ್ಲ ಕಮೆಂಟ್ ಮಾಡ್ಬಿಟ್ಟಿದ್ರು. ಅದನ್ನು ಇಲ್ಲ ಅವ್ರ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಒಬ್ಳಿದ್ಲು. ಅವಳು ಒಂದ್ಸಲ ಗಾಡಿಲಿ ಇವನ್ ಜೊತೆ ಹೋಗ್ತಾ ಇದ್ಲು. ನಾನು ಕೇಳ್ದೆ, ಮುತ್ತು ಯಾರೋ ಅಲ್ಲೇ ಅವ್ರಿಗೆ ಹೇಳಿ ಹಂಗೆ ಫೋನ್ ನೋಡ್ಕೊಂಡು, ಮುತ್ತು ಯಾರೋ ಅಂತ ಕೇಳ್ದೆ, ಯಾರೋ ಈ ಹುಡ್ಗಿ ಅಂತ. ಫ್ರೆಂಡ್ ಅಮ್ಮ ಅಂದ. ಹೌದಾ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನಂಗೆ ಅದು ಇವರು ಪ್ರ್ಯಾಂಕ್ ಮಾಡಿದಾಗ ಅದು ನೆನಪು ಬಂದ್ಬಿಡ್ತು. ನನಗೆ ಸಖತ್ ಭಯ ಆಗ್ಬಿಡ್ತು. ನನಗೇನು ಭಯ ಆಯಿತು ಅಂದರೆ, ಸ್ಕೂಲ್ಸ್ ಫ್ರೆಂಡ್ ಎಲ್ಲ ಇದ್ರಲ್ಲ, ಹುಡುಗಿರಲ್ಲ, ಇನ್ನು ಜಾಸ್ತಿ ಆ ಹುಡುಗಿ ಜೊತೆಲಿ ಇರ್ತಾ ಇರಲಿಲ್ಲ, ಸುಮ್ಮನೆ ಮಾತಾಡ್ಸೋ ಅಷ್ಟೇ. ಆ ಹುಡುಗಿನ 1-2 ಸಲ ಗಾಡೀಲಿ ನೋಡಿದ್ದೆ ನಾನು. ಫ್ರೆಂಡ್ ಅವಳು ಕ್ಲೋಸ್ ಫ್ರೆಂಡ್ ಆಗಿದ್ಲು. ಒಂದು ಸಲ ಪರಿಚಯ ಮಾಡ್ದೆ, ಅಮ್ಮ ನನ್ನ ಫ್ರೆಂಡ್ ಅಮ್ಮ ಅಂತ. ನಾನು ಹಂಗೂ ಕೇಳಿದೆ, ಲವರೇನೋ, ಲವ್ ಮಾಡ್ತಿದ್ದೆ? ಇಲ್ಲ ಅಮ್ಮ. ಹೋಗಮ್ಮ, ಅವಳನ್ನೋಗಿ ಲವ್ ಮಾಡ್ತೀಯಾ? ಇಲ್ಲಪ್ಪ ಹಂಗೆಲ್ಲ ಇಲ್ಲ ಅಮ್ಮ ಅಂದ. ನನಗೆ ಸುಮ್ಮನೆ ಆಗ್ಬಿಟ್ಟೆ. ಸರಿ ಅಂತ ಇದ್ದಕ್ಕಿದ್ದಂಗೆ ಅವ್ರು ಪ್ರ್ಯಾಂಕ್ ಮಾಡಬೇಕಾದ್ರೆ, ಅಮ್ಮ ಈ ಥರ ಒಂದು ಹುಡುಗಿ ಫೋನ್ ಮಾಡ್ತಾಳೆ ಯಾವಾಗಲೂ ನನಗೆ, ನೀವು ನಂಬ್ತೀರಾ ಬಿಡ್ತೀರೋ ಗ್ರೇ, ಅದು ಹೇಳಕ್ಕೆ ಬರಲ್ಲ, ನೀವು ನಂಬ್ತೀರಾ ಬಿಡ್ತೀರೋ ಗ್ರೇ ಅಂತ ಹೇಳಕ್ಕೆ ಬರಲ್ಲ, ಗಾಯ್ಸ್ ಅಂತ ಹೇಳಕ್ಕೆ ಬರಲ್ಲ, ಪರವಾಗಿಲ್ಲ ನಂಬ್ತೀರಾ ಬಿಡ್ತೀರೋ. ನನಗೆ ಎಷ್ಟು ಭಯ ಆಯಿತು ಅಂದರೆ ನಾನೇ ಸತ್ತೋಗ್ಬಿಡ್ಬೇಕು ಅನ್ನಿಸ್ಬಿಡ್ತು. ಯಾಕಂದರೆ ಏನೋ ಗೊತ್ತಿಲ್ಲ ನನಗೆ, ಇವರಿಬ್ರು ಚೆನ್ನಾಗಿರ್ಬೇಕು. ಪಾಪು ನಮ್ಮ ಸೊಸೆ ಮಗ ಯಾವಾಗೂ ಖುಷಿಯಾಗಿ ಚೆನ್ನಾಗಿರ್ಬೇಕು. ನಮ್ಗೆ ಹಣ ಬೇಡ, ಆಸ್ತಿ ಬೇಡ, ಖುಷಿಯಾಗಿ ಇವ್ರು ಖುಷಿಯಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಏಕ್ತಮ್ಮಮ್ಮ ಇದು ಯಾರೋ ಒಂದು ಹುಡುಗಿ ಫೋನ್ ಮಾಡ್ತಾ ಇರ್ತಾಳೆ ಯಾವಾಗಲೂ ಅಂದ್ಬಿಟ್ಟು ನನಗೆ ಭಯನೇ ಆಗೋಯ್ತು. ಯಾರಿಂದನೇ ಬಿದ್ದುಬಿಟ್ಟ ಇವನು, ನನ್ನ ಸೊಸೆಗೆ ಮೋಸ ಆಯ್ತದಪ್ಪ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗಿ, ಅದಕ್ಕೆ ಅಷ್ಟು ಸಿಟ್ಟು ಬಂದು ನನಗೆ ಗೊತ್ತೇ ಆಗಿಲ್ಲ. ನನ್ನ ಮೊಮ್ಮಗ ಮಾಡ್ತಾವನೇ, ನನಗೆ ಗೊತ್ತೇ ಆಗಿಲ್ಲ. ಕೇಳ್ತಾಗೆಲ್ಲ ಬೈದ, ನಾನು ಹಂಗೆ ಬೈಯೋದು, ನನಗೆ ಏನೋ ಗೊತ್ತಿಲ್ಲ. ನನ್ನ ಸೊಸೆಗೆ ಏನಾದರೂ ಬೈದರೆ ನಾನು ಹಂಗೆ ಮನೆ ಹತ್ರನೇ ಬಂದ್ಬಿಡ್ತೀನಿ. ನಾನು ಇವನೇನಾದರೂ ಬೈದರೆ ಅಂಥದ್ರೆಲ್ಲ ಅವನು ಒಂದು ಹುಡುಗಿ ಜೊತೆ ಮಾತಾಡ್ದೆ, ಇವ್ರು ಬೇರೆ ಅಳ್ತು, ನಮ್ಮ ಮಗ ಹತ್ಬಿಟ್ಲು. ನನಗೆ ಇನ್ನೂ ಭಯ ಆಗೋಯ್ತು, ಏನೋ ಮೋಸ ಆಯ್ತಾ ಅದೇ ಅಂದ್ಬಿಟ್ಟು ಅವಾಗ ಶಿಟ್ ಮಾಡಿಕೊಂಡು ಅವನು ಬೈದೆ ಬಾಯಿಗೆ ಬಂದಂಗೆ. ಆಮೇಲೆ ಇನ್ನೂ ರೈಜ್ ಆಗ್ಬಿಡು ನಿಮ್ಮ ಹತ್ರ, ಅದೇನು ಮಾಡ್ತಿದ್ನೋ ಅವನಿಗೆ ಗೊತ್ತಿಲ್ಲ, ಹೊಡೆದಾಕ್ಬಿಡ್ನೇನೋ ಅವನಿಗೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಅದ್ರ ಮೇಲೆ ನಂಗೆ ಲೋ BP ಬೇರೆ ಇತ್ತಲ್ಲ, ಅವ್ರಿಗೆ ಭಯ ಆಗೋಯ್ತು ಇಬ್ಬರಿಗೂ, ಎಲ್ಲಿ ತಲೆ ಸುತ್ತ ಬಿದ್ಬಿಡ್ತಾರೋ ಅಂತ ಟೆನ್ಷನ್ ಮಾಡ್ಕೊಬಿಡ್ತಾರೆ ಅಂತ. ಆಮೇಲೆ ಅಮ್ಮ ಸುಮ್ಮನೆ ಕಣಮ್ಮ ಅಂತ ಅಂದ್ರಲ್ಲ, ಎಲ್ಲಿ ಖುಷಿ ಆಗೋಯ್ತು ನಿಜವಲ್ಲ. ಆಮೇಲೆ ತಪ್ಕೊಂಡು ಮುತ್ಕೊಟ್ಬಿಟ್ಟೆ ನನಗೆ ಖುಷಿಗೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಯಾವಾಗೂ ಹಿಂಗೆ ಇರಲಿ ನಮ್ಮ ಕುಟುಂಬದ ಮೇಲೆ, ನಾವು ಸಾಯೋವರೆಗೂ ಮರೆಯಲ್ಲ ನಿಮ್ಮನ್ನ. ದಯವಿಟ್ಟು ನಮ್ಮ ಸೊಸೆಗೆ, ನಮ್ಮ ಮಗನಿಗೆ ಯಾವಾಗೂ ಇದೇ ಥರ ಎಂಕರೇಜ್ ಮಾಡ್ತಾಯಿರಿ, ನಮ್ಮನ್ನು ಕಾಪಾಡ್ತಾಯಿರಿ. ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಅಮ್ಮ. ಆಮೇಲೆ ಏನ್ ಗೊತ್ತಾ, 1,00,000 ಜನ ನೋಡೋರೆ ನಿಮ್ ವಿಡಿಯೋನ, 2,600 ಜನ ಇಷ್ಟಪಟ್ಟವ್ರೆ, 309 ಕಮೆಂಟ್ ಮಾಡೋರೆ.
ಅಂದ್ರೆ ಅದ್ರಲ್ಲಿ ತುಂಬಾ ಜನ ಅದೇ ಸೂಪರ್ ಅಮ್ಮ ಇಂತ ಅತ್ತೆ ಸಿಗಕ್ ನೀವು ಪುಣ್ಯ ಮಾಡಿದ್ರಿ, ಇದು ಜಾಸ್ತಿ ಮಾಡೋರೆ. ಅಷ್ಟು ಓದಕ್ಕಾಗಲ್ಲ ಗೈಸ್, ಹೆಸರು ಸಮೇತ ಓದ್ತೀನಮ್ಮ, ಅವ್ರಿಗೆ ಖುಷಿ ಆಗುತ್ತೆ. ಅವ್ರ ಹೆಸರು ಹೇಳಿ. ಅಂದ್ರೆ ಹೆಸರು ಸಮೇತ ಹೇಳ್ತೀನಿ, ಯಾಕಂದ್ರೆ ಅವಾಗ ಅವ್ರಿಗೂ ಖುಷಿ ಆಗುತ್ತೆ, ಅವ್ರ ಹೆಸರು ತಗೊಂಡು ನೀವು ಥ್ಯಾಂಕ್ಸ್ ನಾನು ಏನೇನು ಅಲ್ಲಪ್ಪ, ನಾನೊಂದೊಬ್ರು ಹಳ್ಳಿಯವ್ರು ನಾನು. ನಮ್ಮ ಸೊಸೆ ಮಕ್ಕಳೆಲ್ಲ ಓದಾರ ಅಷ್ಟು, ನಮ್ಮ ಸೊಸೆ ಜಾಸ್ತಿ ಓದಾರ, ಮಕ್ಳಿಗೆ ಕಮ್ಮಿನೇ. ನನಗೆ ಏನೇನು ಗೊತ್ತಾಗಲ್ಲ, ನಾನು ಹಳ್ಳಿಯವಳು. ಆದರೆ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಮನೆ ಭಾಗ್ಯಲಕ್ಷ್ಮಿಗಳು, ನನ್ನ ಮಗಳಿಗಿನ್ನ ಹೆಚ್ಚು. ದಯವಿಟ್ಟು ನಿಮ್ಮ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ ನಮ್ಮ ಮೇಲೆ, ದಯವಿಟ್ಟು. ಆಯ್ತು ಅಮ್ಮ, ಇವಾಗ ಒಂದೊಂದೇ ಕಮೆಂಟ್ ಓದ್ತೀನಿ. ಒಬ್ಬೊಬ್ರು ಒಬ್ಬೊಬ್ರು ನಾನು ಏನು ಅಲ್ಲ, ನೀವು ಅಷ್ಟು ಜನ ನೋಡಿದ್ದೀರಿ ಅಂದರೆ ನನ್ಗೆ ಅದಕ್ಕಿನ್ನ ಇನ್ನೇನು ಸಂತೋಷ ಹೇಳಿ. ಆಮೇಲೆ ಫಸ್ಟ್ ಓದ್ತೀನಮ್ಮ. ನಿಧಿ ಯಶೋಧ ಅಂತ ಅವರು ಅಮ್ಮ ಸೂಪರ್, ನಿಮ್ಮ ಪಾಲಿಗವರು ಅತ್ತೆ ಅಲ್ಲ ನಿಜವಾದ ಅಮ್ಮನೇ, ಅವ್ರ ಪ್ರೀತಿ ನೋಡಿ ನಾನು ಎಮೋಷನ್ ಆದೆ, ಲೈಫಲ್ಲಿ ಚೆನ್ನಾಗಿರಿ ಅಂತ. ತುಂಬಾ ಥ್ಯಾಂಕ್ಸ್ ಅಪ್ಪ, ಚೆನ್ನಾಗಿಟ್ಟಿರ್ಲಪ್ಪ ಭಗವಂತ ನಿಮ್ಮ ಕುಟುಂಬನ. ಆಮೇಲೆ ಅಮೃತ ಅಂತ, ಅಕ್ಕ ನಿಮ್ಮ ಅತ್ತೆ ಒಳ್ಳೆಯವ್ರಕ್ಕ ಅಂತ ಕಳ್ಸೋರು. ತುಂಬ ಥ್ಯಾಂಕ್ಸ್ ಅಪ್ಪ, ನೀವು ಅಷ್ಟೇ ಚೆನ್ನಾಗಿರಪ್ಪ, ನಿಮ್ಮ ಕುಟುಂಬ ಚೆನ್ನಾಗಿರಲಿ. ಅಮ್ಮ ಸೂಪರ್, ಈ ತರ ಅತ್ತೆ ಇರ್ಬೇಕು, ಯಾರ ಸಂಸಾರನೂ ಹಾಳಾಗಲ್ಲ. ದಯವಿಟ್ಟು ಚೆನ್ನಾಗಿಟ್ಟಿರ್ಲಪ್ಪ ಭಗವಂತ ನಿಮ್ಮನ್ನು. ಉಮೇಶ್ ಲಕ್ಷ್ಮಿ ಅನ್ನೋರು ಹಂಗೆ ಕಮೆಂಟ್ ಮಾಡಿರೋದು. ಇನ್ನೊಬ್ರು ಇದು ಪ್ಲೇಸ್ ಏನೋ ಇದೆ, ಹೆಸರು ಓದಕ್ಕಾಗ್ತಾ ಇಲ್ಲ. ಮಾಮ್ ಅಂತ ಒಂದಿದೆ, ಅದು ಹೆಸರು ಓದಕ್ಕಾಯ್ತಾ ಇಲ್ಲಮ್ಮ, ಹೇಳ್ತೀನಿ ನೋಡಿ ಅವ್ರು ಏನಂತ ಹಾಕಿದ್ದಾರೆ. ನಿಮ್ಮ ಅತ್ತೆ ಥರ ಎಲ್ಲ ಅತ್ತೆದಿರು ಇದ್ದರೆ ಎಲ್ಲ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಫಸ್ಟ್ ಟೈಮ್ ವಿಡಿಯೋ ನೋಡಿದ್ದು ಅಂತ ಹಾಕೋರೆ ಅವರು. ಥ್ಯಾಂಕ್ಸ್ ಅಪ್ಪ, ತುಂಬ ಥ್ಯಾಂಕ್ಸ್ ಅಪ್ಪ, ಭಗವಂತ ಆಯುಷ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡ್ಲಪ್ಪ. ಆಮೇಲೆ ಅಮ್ಮ ಎಲ್ಲ ಹೇಳ್ತೀನಿ, ನಿಮ್ಗೆ ಯಾವುದಕ್ಕಾರ ರಿಪ್ಲೈ ಮಾಡಬೇಕು ಅಂದರೆ ಹೇಳಿ ಆಯ್ತಾ, ಯಾಕಂದರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಥ್ಯಾಂಕ್ಸೇ ಹೇಳ್ಬೇಕಲ್ವಾ. ಇನ್ನೊಬ್ರು ಗಾಡ್ ಬ್ಲೆಸ್ ಯು ಸಲೀಮ್ ಅನ್ನೋರು, ಗಾಡ್ ಬ್ಲೆಸ್ ಯು ಫ್ಯಾಮಿಲಿ, ಇಟ್ಸ್ ವೆರಿ ರೇರ್ ಟು ಸಿ ಲೈಕ್ ದಿಸ್ ಫ್ಯಾಮಿಲಿ. ಅಂದರೆ ಒಳ್ಳೇದಾಗಲಿ ನಿಮ್ಮ ಫ್ಯಾಮಿಲಿಗೆ, ಈ ಥರ ಫ್ಯಾಮಿಲಿನ ನೋಡೋದು ರೇರ್ ಆಗಿ ಅಂತ ಕಮೆಂಟ್ ಮಾಡೋರಮ್ಮ. ನಿಮ್ಮ ಅತ್ತೆ ಪಾಪ ತುಂಬ ಒಳ್ಳೆಯವರು, ಯು ಆರ್ ವೆರಿ ಲಕ್ಕಿ, ಯು ಹ್ಯಾವ್ ಲೈಕ್ ದಟ್ ಆಫ್ಟರ್ ಅಕ್ಕ. ಅಂದರೆ ನೀವು ತುಂಬ ಲಕ್ಕಿ, ನಿಮ್ಮ ಅತ್ತೆ ತುಂಬ ಒಳ್ಳೆಯವರು ಅಂತ ಕಳ್ಸೋರಮ್ಮ. ಥ್ಯಾಂಕ್ಸ್ ಅಪ್ಪ. ಅಂದರೆ ಆಮೇಲೆ ಇನ್ನೊಂದು ಕ್ವಶನ್ ಕೇಳಬೇಕಮ್ಮ, ಎಲ್ಲರೂ ಇದೇ ಜಾಸ್ತಿ ಜನ ಕೇಳೋರು ಈ ಕ್ವಶನ್ನ ಈ ಇದರಲ್ಲೇ. ನಿಮ್ಮ ಹಸ್ಬೆಂಡ್ ಯಾಕೆ ನಿಮ್ಮ ಅತ್ತೆನ ಅಕ್ಕ ಅಂತ ಕರೀತಾರೆ ಅಂತ. ಅದು ನಮ್ಮ ಚಿಕ್ಕವನಾಗಿದ್ದಾಗಿಂದನೂ ಅವನು ನನ್ನ ಅಕ್ಕ ಅಂತಾನೆ ಕರೀದು. ಚಿಕ್ಕ ಮಗ ಮಮ್ಮಿ ಅಂತಾನೆ, ಅಮ್ಮ ಅಂತಾನೆ, ಇವನು ಮಾತ್ರ ಯಾವಾಗೂ ಅಕ್ಕ ಅಂತಾನೆ ಕರೆಯೋದು. ಏನಂತ ಗೊತ್ತಿಲ್ಲ, ಅದು ಅವ್ನಿಗೆ ಇಷ್ಟ ಏನೋ. ನಾನು ನಮ್ಮ ತಂದೆನ ಅಣ್ಣ ಅಂತಾನೆ ಕರಿತೀನಿ, ಹಂಗಾಗಿ ಅವನು ಅಕ್ಕ ಅಂತ ಕರೀತಾನೆ. ನಮ್ಮ ಮನೆಯವರು ನಮ್ಮ ಅತ್ತೆನ ಅಕ್ಕ ಅಂತ ಕರೀತಾರೆ, ನಮ್ಮ ಮಾವನ ಅಣ್ಣ ಅಂತ ಕರೀತಾರೆ. ಅಣ್ಣ ಅಕ್ಕ ಅಂತ ಕರೀತಾರೆ ಅವ್ರ ಅಪ್ಪ ಅಮ್ಮನ. ಚಿಕ್ಕವನು ಅಣ್ಣ ಅಂತಾನೆ, ಮತ್ತೆ ನನ್ನ ಅಮ್ಮ ಮಮ್ಮಿ ಅಂತ ಕರೀತಾನೆ. ಆಲ್ಮೋಸ್ಟ್ ಊರ್ ಸೈಡ್ ಗಳಲ್ಲೆಲ್ಲ ಅವರೆಲ್ಲ ಆಲ್ಮೋಸ್ಟ್ ಅಮ್ಮ ಅಪ್ಪನೆಲ್ಲ ಅಕ್ಕ ಅಣ್ಣ ಅಂತ ಕರೆಯೋದು ಅಲ್ವಾ ಅಮ್ಮ ಜಾಸ್ತಿ. ನಾವೆಲ್ಲ ಅಣ್ಣ ಅವ್ವ ಅಂತ ಕರಿತಿದ್ದೆ ಅಮ್ಮ ಅಪ್ಪನ. ಅದೇ ತುಂಬಾ ಜನ ಕೇಳಿದಾರಮ್ಮ ಈ ಕ್ವಶನ್, ಯಾಕೆ ನಿಮ್ಮ ಅತ್ತೆನ ಅಣ್ಣ ಅಕ್ಕ ಅಂತ ಕರಿತಿದ್ದಾರೆ, ಅಕ್ಕ ಅಂತ ಕರಿತಿದ್ದಾರೆ. ಅವ್ನು ಚಿಕ್ಕ ಹುಡುಗನಿಂದನೂ ಅದೇ ತರ ಕರೆಯೋದು. ಅದೇ ಎಲ್ಲರೂ ಜಾಸ್ತಿ ಅಮ್ಮ, ಯು ಆರ್ ವೆರಿ ಲಕ್ಕಿ, ಯು ಆರ್ ವೆರಿ ಲಕ್ಕಿ ಅಂದ್ರೆ ನೀವು ತುಂಬಾ ಲಕ್ ಮಾಡಿದೀರಾ ಇಂತ ಅಂತೆ ಪಡೆಯೋಕೆ. ಆಮೇಲೆ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋರಮ್ಮ ವ್ಲಾಗ್ ನೋಡಿ, ನೀವು ಬೈಯೋದು ಎಲ್ಲಾರು ಸೂಪರ್ ಅಂತ ನಕ್ಕೋರು ಎಷ್ಟೊಂದ್ ಜನ, ಸಖತ್ತಾಗಿತ್ತು. ನಾನು ಏನೇನೋ ಬೈದ್ಬಿಟ್ಟಿದ್ದೆ, ನನಗೆ ಹಂಗೇನೆ ಹಳ್ಳಿ ಸೈಡ್ ಅವ್ರಲ್ಲ, ನಿಮ್ ಬೈಗಳ ಕೇಳಿ ತುಂಬಾ ಜನ ಎಂಟರ್ಟೈನ್ಮೆಂಟ್. ಮನೇಲಿ ನಿಜವಾಗ್ಲೂ ಹಂಗೆ ಬೈತೀನಿ, ಏನಾರು ಮಕ್ಳೇನಾರು ತಪ್ಪು ಮಾಡಿದ್ರೆ ಹಂಗೆ ಬೈತೀನಿ, ಬಾಯಲ್ಲಿ ಹಂಗೆ ಬಂದ್ಬಿಡುತ್ತೆ ನನಗೆ. ಆಮೇಲೆ ಇನ್ನೊಬ್ರು ರಮ್ಯಾ ಮಲ್ಯ ಅಂತ, ಆಯಕ್ಕ ಪಾಪ ತುಂಬಾ ಒಳ್ಳೆಯವರು, ನಿಮ್ಮ ಅತ್ತೆ ತರ ಎಲ್ಲಾ ಹುಡುಗಿಯರು ಇಷ್ಟು ಪ್ರೀತಿ ಕೊಡೋ ಅತ್ತೆ ಸಿಗ್ಲಿ, ಯಾರ ಕಣ್ಣು ಬೀಳ್ದೆ ಇರ್ಲಿ ನಿಮ್ ಕುಟುಂಬದ ಮೇಲೆ. ನೀವು ಚೆನ್ನಾಗಿರ್ಬೇಕಪ್ಪ ಅಕ್ಕ, ನೀವು ತುಂಬಾ ಪುಣ್ಯ ಮಾಡಿದೀರಾ, ಅಮ್ಮ ತರ ಅತ್ತೆ ಸಿಕ್ಕಿದ್ದಾರೆ, ಅಶುರಾಜ್ ಅವರು ಅಂಕ ಹೇಳಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಪ್ಪ. ಅವರು ನನ್ನ ಜೊತೆ ನನ್ನ ಮಗಳು ಮಗಳು ಈ ತರ ಇರ್ತಿದ್ರೋ ಇಲ್ವೋ ಗೊತ್ತಿಲ್ಲ, ನಾನು ಮಗಳಿಗಿನ ಜಾಸ್ತಿ ಇದಾರಪ್ಪ ನನ್ನ ಜೊತೆ ನಮ್ಮ ಸೊಸೆ. ಇನ್ನೊಬ್ರು ಅಮ್ಮ ಮಲ್ಲಿಕಾ ಪೂಜಾರಿ ಅಂತ, ಅವರು ನನಗೆ ಹೇಳೋರೆ, ದೇವ್ರಂತ ಅತ್ತೆ ಕಣಮ್ಮ, ಯಾವತ್ತೂ ಕೈ ಬಿಡ್ಬೇಡ, ದೇವ್ರು ನಿನ್ನ ಕೈ ಬಿಡಲ್ಲ, ಅಮ್ಮನ್ ತರ ನೋಡ್ಕೋ, ಅವ್ರೇನಾದ್ರೂ ಹೊಟ್ಟೆಗಾಕಿ ಅವ್ರೇನಂದ್ರು ಹೊಟ್ಟೆಗೆ ಹಾಕೊಂಡ್ ಅಮ್ಮನ್ ತರ ನೋಡ್ಕೊ ಅಂತ ಕಮೆಂಟ್ ಮಾಡೋರೆ.
ಎಲ್ಲ ಹೆಣ್ಣು ಮಕ್ಳಿಗೂ ಇಂಥ ಅತ್ತೆನೇ ಸಿಗ್ಲಿ, ಗ್ರೇಟ್. ಅವರು ಚೆನ್ನಾಗಿ ನೋಡ್ಕೋತಾರೆ. ಇಲ್ಲ ಅಪ್ಪ, ಯಾಕೆ ಗೊತ್ತಾ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರಲ್ಲಪ್ಪ. ಆಮೇಲೆ ಎಷ್ಟೊಂದ್ ಜನ, ತುಂಬಾ ಜನ ಅಮ್ಮ ಇದು ಪಾಪ ಎಷ್ಟು ಇನ್ನೋಸೆಂಟು ನಿಮ್ಮ ಅತ್ತೆ ಪಾಪ ಅಂತ ಕಮೆಂಟ್. ಇಲ್ಲಪ್ಪ, ನಾನು ಸ್ವಲ್ಪ ವಾಯ ಜಾಸ್ತಿನೇ, ಆದರೆ ನನ್ಗೆ ಯಾರೇನಾದರೂ ಅಂದರೆ ತಡ್ಕೊಳ್ಳಲ್ಲ, ಬೈದು ಬಿಡ್ತೀನಿ, ಮತ್ತೆ ಹೋಗಿ ಮಾತಾಡ್ಬಿಡ್ತೀನಿ, ಅಂಥ ಬುದ್ಧಿ ನನಗೆ. ಎಲ್ಲ ಜಾಸ್ತಿ ಇಷ್ಟಪಟ್ಟಿದಾರಮ್ಮ, ಎಲ್ಲ ಸೂಪರ್ ನೆಕ್ಸ್ಟ್ ಲೆವೆಲ್ ನಿಮ್ಮ ಅತ್ತೆ ಅಂತ ಹಾಕೋರೆ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದಪ್ಪ ಇಂಥ ಸೊಸೆ ಪಡಿಯೋಕ್ಕೆ. ಯಾಕಂದರೆ ಹೆಣ್ಮಗಳು ಇಲ್ಲ ಅನ್ನೋ ಕೊರಗು ನನಗಿಲ್ಲ ಅಪ್ಪ. ದಯವಿಟ್ಟು ನಿಜ ಹೇಳ್ತಾ ಇದ್ದೀನಿ ಎಲ್ರಿಗೂ, ಹೆಣ್ಮಗಳು ಇಲ್ಲ ಅನ್ನೋ ಕೊರಗು ಮಾತ್ರ ನನಗಿಲ್ಲ. ಅಮ್ಮ ಯಾರೋ ಶ್ವೇತಾ ಅಂತ ನಿಮ್ಗೆ ಗೊತ್ತಿರೋರು ಅನ್ಸುತ್ತೆ, ಸೂಪರ್ ವಿದ್ಯಮ್ಮ ಆಂಟಿ ಅಂತ ಕಮೆಂಟ್ ಮಾಡೋರೆ. ಯಾರೋ ನಿಮಗೆ ಗೊತ್ತಿರೋರು ಅನ್ಸುತ್ತೆ. ಅವ್ರ ಅಮ್ಮಗೆ ಯಾಕಕ್ಕ ಅಂತಾರೆ. ತುಂಬ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಹತ್ರ ಅಲ್ಲ ಅಮ್ಮ, ತುಂಬ ಜನ ಅದಕ್ಕೂ ಕಮೆಂಟ್ ಮಾಡೋರೆ. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಅತ್ತೆ ನಿಮಗೆ ತೋರಿಸಿದ ಪ್ರೀತಿ ನೋಡಿ ಕಣ್ಣಲ್ಲಿ ಒಂದು ಕ್ಷಣ ನೀರು ಬಂತು ಅಕ್ಕ, ನಮ್ಮನೇಲೂ ಇದ್ದಾರೆ, ಯಾವಾಗಲೂ ನನ್ನ ತಪ್ಪೇ ಇಲ್ಲ ಅಂದರೂ ಬೈತಾರೆ. ಇಲ್ಲಪ್ಪ, ಅದು ನನಗೆ ಖುಷಿ ಆಗೋಯ್ತು. ನನಗೆ ಈ ಅಮ್ಮ ಪ್ರಾಂಕ್ ಅಮ್ಮ, ಆ ಥರ ಎಲ್ಲ ಆಗಲ್ಲಮ್ಮ ಅಂದ್ರಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅದಕ್ಕೆ ತಪ್ಪಿಕೊಂಡು ಹತ್ಬಿಟ್ಟೆ ನಾನು. ಪ್ರೀತಿ, ನಿಮ್ಮ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ ನಮ್ಮ ಕುಟುಂಬದ ಮೇಲೆ. ಇಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ಮತ್ತೆ ಕೇಳ್ಕೊತಾ ಇದ್ದೀನಿ, ನಮ್ಮ ಕುಟುಂಬದ ಮೇಲೆ ಯಾವಾಗೂ ಹೀಗೆ ಇರಲಿ ಪ್ರೀತಿ. ಆಮೇಲೆ ಅಮ್ಮ ಇನ್ನೊಬ್ರು ಯಾರೋ, ಈ ನಿಮ್ಮ ವಿಡಿಯೋಗಲ್ಲ, ಇನ್ನೊಬ್ರು ಯಾರೋ ಅದೇ ನೀವು ನೋಡಿದ್ದೀರ, ಸಣ್ಣಗೆ ಅಪ್ಪ ಸರ್ಪ್ರೈಸ್ ಕೊಟ್ರು ಗೊತ್ತಾ ಊರಿಗೆ ಹೋಗಿ. ಅವಾಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಇರಿ ಓದ್ತೀನಿ ಅದು ಕಮೆಂಟ್ನ, ಅದಕ್ಕೆ ನೀವು ರಿಪ್ಲೈ ಮಾಡಬೇಕು, ನೀವು ಹೆಂಗೆ ರಿಪ್ಲೈ ಮಾಡ್ತೀರಾ ಅಂತ. ಯಾಕಂದ್ರೆ ನಾನು ರಿಪ್ಲೈ ಮಾಡಿದ್ದೀನಿ ಅದಕ್ಕೆ. ನಾನೇನು ರಿಪ್ಲೈ ಮಾಡಿ, ಫಸ್ಟ್ ನೀವು ರಿಪ್ಲೈ ಮಾಡಿಬಿಡಿ, ಆಮೇಲೆ ನಾನೇನು ರಿಪ್ಲೈ ಮಾಡಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನು ಗೊತ್ತಾ, ಹಾಂ, ಅದೇ ಒಂದು ವಿಡಿಯೋ ಹಾಕಿದ್ದೆ ಗೈ, ಸಣ್ಣಗೆ ನಮ್ಮ ಅಪ್ಪ ಸರ್ಪ್ರೈಸ್ ಕೊಟ್ಟಿರೋ ವಿಡಿಯೋ. ಆ ವಿಡಿಯೋಗೆ ಯಾರೋ ಒಬ್ರು ಕಮೆಂಟ್ ಮಾಡೋರು, ಹೆಸರೆಲ್ಲ ಹೇಳಲ್ಲಮ್ಮ, ಆ ಥರ ನೆಗೆಟಿವ್ ಕಮೆಂಟ್ ಮಾಡೋರು ಹೆಸರು ಬೇಕಾಗಿಲ್ಲ. ನೆಗೆಟಿವ್ ಅಂದರೆ ಅಮ್ಮ ಅವರು ಅಂತ ಹೇಳ್ತೀನಿ ನೋಡಿ ಹೆಂಗೆ ಕಮೆಂಟ್ ಮಾಡೋರು ಅಂತ. ಮುನ್ನು ಅಪ್ಪ ಹೆಂಗೆ ಸಣ್ಣಗೆ ಅಪ್ಪ ಆಗ್ತಾರೆ, ಅವ್ರ ಮಾವ ಅಲ್ವಾ, ಮಾವನೇ, ಅಮ್ಮ ಅಂತ ಯಾರನ್ನೂ ಕರಿಬಾರ್ದು, ಅಪ್ಪ ಅಂತನೂ ಕರಿಬಾರ್ದು, ಅವ್ರ ಅಪ್ಪ ಅಮ್ಮ ಮಾತ್ರ ಅವ್ರ ಅಪ್ಪ ಅಮ್ಮ, ಅತ್ತೆ ಮಾವ ಎಲ್ಲ ಅಪ್ಪ ಅಮ್ಮ ಅಲ್ಲ ಅಂತ ಯಾರೋ ಕಮೆಂಟ್ ಮಾಡೋರೆ. ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ದಯವಿಟ್ಟು ಅದನ್ನು ಮಾತಾಡೋದು ತಪ್ಪು, ಯಾವುದೇ ಕಾರಣಕ್ಕೂ ಆ ಥರ ಮಾತಾಡಬೇಡಿ. ಅಲ್ಲಿ ಅವರು ಸಾಕಿರ್ತಾರೆ, ಮದುವೆ ಮಾಡಿಕೊಡ್ತಾರೆ, ಸಾಕಿ ಮದುವೆ ಮಾಡಿಕೊಟ್ಮೇಲೆ ಅದು ಯಾವತ್ತಿದ್ರೂ ನಮ್ಮನೆ ವಸ್ತು, ಅದು ನಮ್ಮ ಮಗಳು ಅವಳು. ದಯವಿಟ್ಟು ನೀವು ಆ ಮಾತು ಹೇಳ್ಬೇಡಿ. ಅತ್ತೆ, ಅಮ್ಮ, ಮಾವ, ಅಪ್ಪನೇ. ಯಾಕಂದರೆ ಅಪ್ಪ ಅಮ್ಮನ ಥರನೇ ನಾವು ಸೊಸೆನ ನೋಡ್ಕೋಬೇಕು. ಅದನ್ನು ದಯವಿಟ್ಟು ನೀವು ಆ ಮಾತು ಹೇಳ್ಬೇಡಿ, ಯಾಕಂದರೆ ತಪ್ಪು ಅದು. ದಯವಿಟ್ಟು ಕೈ ಅದಕ್ಕೆ ನಾನೇನು ಕಮೆಂಟ್ ಮಾಡಿದೆ, ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದಕ್ಕೆ ನಾನೇನಂತ ಕಮೆಂಟ್ ಮಾಡಿದೆ ಗೊತ್ತಮ್ಮ, ಅಂದರೆ ಮೋಸ್ಟ್ಲಿ ಅವ್ರ ಮನೇಲಿ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಇವಾಗ ನಮ್ಮನ್ನ ಸಾಕ್ದವ್ರನ್ನ ಬಿಟ್ಟು ನಾವು ಈ ಮನೆಗೆ ಬರ್ತೀವಿ ಅಂದರೆ ನಾವು ಇಲ್ಲೊಂದು ಹುಟ್ಟು ಬರುತ್ತೆ ನಮ್ಮದು, ಇಲ್ಲಿ ನಾವು ಹುಡ್ತೀವಿ. ಆಗ ನಮಗೆ ಅಪ್ಪ ಅಮ್ಮ ನೀವೇ ಆಗಿರ್ತೀರಾ. ನಾವಿಲ್ಲಿ ಏನೇ ಸರಿ ತಪ್ಪು ಮಾಡಿದ್ರು, ಇಲ್ಲ ನಿಮ್ಮ ಮಗ ಏನೇ ಸರಿ ತಪ್ಪು ಮಾಡಿದ್ರು, ನಾವು ಹೇಳ್ಬೇಕಾಗಿರುತ್ತೆ ನಿಮಗೆ. ಇವಾಗ ಮದುವೆ ಆಗಿ ನಾವು ಬಂದಮೇಲೆ ನಾವು ಪ್ರತಿಯೊಂದ್ಸಲನೂ ನಾವು ಇಲ್ಲೇನೇ ನಮ್ಮ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ನಮ್ಮ ಅಪ್ಪ ಅಮ್ಮಂಗೆ ಹೋಗಿ ಹೇಳೋಕ್ಕಾಗಲ್ಲ. ನಮ್ಗೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಮ್ಮ ಅತ್ತೆ ಮಾವ ಇರ್ತಾರೆ, ನಾವು ಅವ್ರಿಗೆ ಹೋಗಿ ಹೇಳ್ಬೇಕಾಗುತ್ತೆ. ಒಂದು ನಿಮಿಷ ಮಗ ಗೈಸ್, ಏನು ಅಂತಂದರೆ ಅದು ಹೇಳ್ತಿದ್ನಲ್ಲ, ನಮಗೆ ಇವಾಗ ನಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಮ್ಮ ಅತ್ತೆ ಮಾವ ಇರ್ತಾರೆ. ನಾವು ಪ್ರತಿಯೊಂದನ್ನು ಹೋಗಿ ನಮ್ಮ ತವ್ರ ಮನೇಲಿ ಹೇಳ್ಕೊಳ್ಳೋದು ಅದು ಚೆನ್ನಾಗೂ ಇರಲ್ಲ. ಹೇಳ್ಕೊತಾರೆ ಅಪ್ಪ ಅಮ್ಮನ ಹತ್ರ, ಕಷ್ಟನ ಹೇಳ್ಕೊಂತೀವಿ. ಹಂಗಂತ ಪ್ರತಿಯೊಂದನ್ನು ಹೇಳೋಕ್ಕಾಗಲ್ಲ, ಏನೋ ಒಂದೊಂದು ಹೇಳ್ಕೊಬೋದು ಅಷ್ಟೇ. ಬಿಟ್ಟರೆ ನಮ್ಗಿಲ್ಲಿ ಈ ಜಾಗದಲ್ಲಿ ಗೊತ್ತಿಲ್ಲ ಅವ್ರು ಯಾರು ಕಮೆಂಟ್ ಮಾಡಿದ್ರು, ಅವ್ರ ಅತ್ತೆ ಮಾವನ ಅವ್ರು ಹೆಂಗೆ ನೋಡ್ಕೊತವ್ರೋ ಏನೋ ಗೊತ್ತಿಲ್ಲ. ನಮ್ಮ ಮನೇಲೆಲ್ಲ ಆ ಥರ ಸಂಸ್ಕಾರ ಕಲಿಸ್ಕೊಟ್ಟಿಲ್ಲ. ನೀವು ಹೋಗಿದ್ದ ಮನೇಲಿ ನಾನು ನಮ್ಮ ಅತ್ತೆ ಮಾವನ ಜೊತೆ ಖುಷಿಯಾಗಿರೋದು ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ ಜಾಸ್ತಿ ಖುಷಿ ಪಡ್ತಾರೆ. ನಮ್ಮ ಮಗಳನ್ನ ನಾವು ಹಂಗೆ ಬೆಳೆಸಿದೀವಿ, ಖುಷಿ ಪಡ್ಬೇಕು ಅಂತಾರೆ ಅವರು. ಅಂದ್ರೆ ಒಬ್ಬೊಬ್ರು ಇರ್ತಾರಮ್ಮ, ಅಂದ್ರೆ ಹೆಂಗಂದ್ರೆ ನೆಗೆಟಿವ್ ಕಮೆಂಟ್ ಮಾಡಕಂತಾನೆ ಇರ್ತಾರ ಅವ್ರು. ಎಲ್ಲ ಮಾಡ್ಬೇಡ್ದಪ್ಪ. ಹೆಂಗ್ ವಿಡಿಯೋ ಅಮ್ಮ ಕರೆಕ್ಟ್ ನಿಮ್ ಮುಂದೆ ಕುಣಿಸ್ಕೊಂಡು ನೆಗೆಟಿವ್ ಕಮೆಂಟ್ಗಳು ಓದ್ಬೇಕು, ಚೆನ್ನಾಗಿರುತ್ತೆ ಹೆಂಗ್ ಕಮೆಂಟ್ ಮಾಡ್ತಾರೆ ಅಂತ. ಆತರ ಕಮೆಂಟ್ ಮಾಡ್ತಾರಲ್ಲ ಅಮ್ಮ, ಅವ್ರಿಗೆ ಏನಂದ್ರೆ ಅವ್ರ ಮನೇಲಿ ಸಂಸ್ಕಾರ ಹೇಳ್ಕೊಟ್ಟಿರಲ್ಲ. ಇವಾಗ ಹೆಂಡ್ತಿನ ಗಂಡಿರು ಎಣ್ಣೆ ತಾಯಿ ಅಂತಾರೆ. ಹಂಗಂದ್ರೆ ಇವಾಗ ಅಲ್ಲಿ ಕಮೆಂಟ್ ಮಾಡಿರೋರು ಒಂದ್ ಎಣ್ಣೆ, ಅವರು ಒಬ್ರು ತಾಯಿನೇ ಆಗಿರ್ತಾರೆ, ಇಲ್ಲ ಒಬ್ಳು ಮಗಳೇ ಆಗಿರ್ತಾರೆ. ಮತ್ತೆ ಇವಾಗ ನಿಮ್ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೋತೀರಿ,
ಅವಾಗ ನಿಮ್ ಗಂಡ ನಿಮ್ನ ಏನಂತಾರೆ, ನೀನ್ ಎರಡನೇ ತಾಯಿ ಕಣೆ ನಂಗೆ ಅಂತಾರೆ. ಅನ್ಬಾರ್ದು ಅವ್ರಿಗೆ. ಅವಾಗ ಎರಡನೇ ತಾಯಿ ಆಗ್ತೀರಾ ನೀವು? ಇಲ್ಲ ತಾನೆ, ಹೆಂಡ್ತಿನೇ ತಾನೆ. ಅದು ಆ ಸ್ಥಾನ ನಿಮ್ಗೆ, ಏನ್ ಹೇಳು, ಆ ತಾಯಿ ಸ್ಥಾನ ಒಂದ್ ಟೈಮಲ್ಲಿ ನಿಮ್ಗೆ. ಹಂಗೆ ನಮಗೂ ಅಷ್ಟೇ, ಅತ್ತೆ ಮಾವ ಆದವರು ಅತ್ತೆ ಮಾವನೇ ಕರೆಕ್ಟ್ ಒಪ್ಕೋತೀನಿ, ಆದ್ರೆ ಅವ್ರು ತಾಯಿ ತಂದೆನೆ ಮಾತಾಡೋದೆಲ್ಲ ತಪ್ಪು. ಅತ್ತೆ ಮಾವನ ಅಪ್ಪ ಅಮ್ಮನ ಸ್ಥಾನದಲ್ಲಿ ನೋಡೋದದು. ಅಪ್ಪ ಅಮ್ಮ ಅಂತ ಅವ್ರು ಹೇಳಲಿಲ್ಲ, ಅಪ್ಪ ಅಮ್ಮನ ಸ್ಥಾನದಲ್ಲಿ ಅತ್ತೆ ಮಾವನ್ ನೋಡೋದು, ಅದಕ್ಕೆ ಅಪ್ಪ ಅಮ್ಮ ಅಂತ ಕರೆಯೋದು. ಯಾರಾದ್ರೂ ನೀವು ಎರಡನೇ ತಾಯಿ ಅಂತ, ನಿಮ್ಗೆ ಎರಡನೇ ತಾಯಿ ತಾನೆ ಕಣೆ ನೀನು ಅಂತ ನಿಮ್ ಗಂಡ ಅಂತಾರೆ, ಆಗ ನೀವು ತಾಯಿ ಆಗ್ತೀರಾ? ನೀವು ಹೆಂಡ್ತಿನೇ ತಾನೆ. ಹಂಗೆ ನಿಮ್ಗೆ ಆ ಸ್ಥಾನ ಗಂಡ ಕೊಡೋದು, ಏನ್ ಹೇಳು, ನಿನ್ ಗಂಡ ಕೊಡೋದು. ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತೀಯಾ, ಅಷ್ಟು ಪ್ರೀತಿಸ್ತೀಯಾ, ನನ್ನ ತಾಯಿ ಪ್ರೀತಿನ ನೀನ್ ತೋರಿಸ್ತೀಯ ಅನ್ನೋದಕ್ಕೋಸ್ಕರ ಅವ್ರು ಹಂಗಂತಾರೆ. ಈಗ ನಾವು ನಮ್ಮ ಯಜಮಾನ ತೋರಿಸೋ ಪ್ರೀತಿಗೆ ಅಪ್ಪ ಅಮ್ಮ ಅಂತ ಹೇಳ್ತಾರೆ ನಮ್ಮ ಸೊಸೆ. ಅದು ತಪ್ಪಾ? ನೀವು ಮಾತಾಡೋದು ತಪ್ಪು ತಾನೆ. ಅದನ್ನ ತಿಳ್ಕೊಂಡು ಮಾತಾಡಿ. ನಾನು ದಡ್ಡಿಯಾಗಿ ಓದ್ಲಿಲ್ಲ ಬರಿಲ್ಲ, ದಡ್ಡಿಯಾಗಿ ನಾನೇ ತಿಳ್ಕೊಂಡಿದ್ದೀನಿ, ನೀವು ತಿಳ್ಕೊಳ್ಳೋ ಜ್ಞಾನ ಇಲ್ವಾ? ಇಲ್ಲ ಅವಮಾನ ಮಾಡಬೇಕು ಅಂತ ಮಾತಾಡ್ತೀರಾ ಈ ಥರ? ದಯವಿಟ್ಟು ಎಲ್ಲ ಅತ್ತೆದಿರ್ಗೆ ಹೇಳೋದು ಅಷ್ಟೇ, ಸೊಸೆದಿರ್ಗೆ ಹೇಳೋದು ಅಷ್ಟೇ. ನಾವು ಹಿಂಗೆ ಸೊಸೆದಿರ್ನ ನೋಡ್ಕೋತೀವಿ, ಅವರು ನಮ್ಮನ್ನು ಹಂಗೆ ನೋಡ್ಕೋತಾರೆ ಅಷ್ಟೇ. ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರೆ. ಈಗ ನಿಮ್ಮ ಅತ್ತೆ ನಿಮ್ಮ ಮಾವನ ಪ್ರೀತಿಯಿಂದ ಅವರು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರೆ. ಆ ಥರ ಎಲ್ಲ ಅತ್ತೆ ಮಾವನ್ನ ತಂದೆ ತಾಯಿ ಸ್ಥಾನದಲ್ಲೇ ನೋಡ್ಬೇಕು. ಹೂನಪ್ಪ. ನಾವು ಯಾವಾಗ ತಂದೆ ತಾಯಿ ಸ್ಥಾನದಲ್ಲಿ ಅವ್ರನ್ನ ಹಂಗಾರೆ ನೀವು ಮದುವೆ ಮಾಡ್ತೀರಾ ಮಕ್ಕಳಿಗೆ, ಅವರು ನಿಮ್ಮನ್ನ ಕಾಲ್ ಕಸವ ಕಾಣ್ತಾರ? ನೀವು ಅವರು ನಿಮ್ಮನ್ನ ಅಪ್ಪ ಅಮ್ಮ ಅಂತ ಅನ್ಬೋದು. ನೀವು ತೋರಿಸೋ ಪ್ರೀತಿಗೆ, ಅಮ್ಮ ನೀವು ನಮ್ಮ ತಾಯಿ ಸಮಾನ, ಮಾವ ನೀವು ನಮ್ಮ ತಂದೆ ಸಮಾನ ಅಂತ ಹೇಳಲ್ವಾ? ಏನ್ರಪ್ಪ ಬುದ್ಧಿ ಇಲ್ಲದೆ ಮಾತಾಡ್ತೀರ, ಬುದ್ಧಿ ಇದ್ದು ಮಾತಾಡ್ತೀರ ಗೊತ್ತಿಲ್ಲ. ಅದು ನಿಮಗೆ ಅರ್ಥ ಆಗಬೇಕು, ನಾವೇನು ಬೈಯೋದಲ್ಲ, ನಿಮಗೆ ಅರ್ಥ ಆಗಬೇಕು ಅದೇ. ಮಾಮೂಲಿ ಸುಮಾರು 300 ಕಮೆಂಟ್ಗಳು ಅದೇ ಒಳ್ಳೆ ಕಮೆಂಟೇ ಬಂದಿರೋದು, ಯಾವುದು ನೆಗೆಟಿವ್ ಇದೇ ಥರ. ಈಗಲೂ ಕೇಳ್ಕೊತೀನಿ ಲಾಸ್ಟಲ್ಲಿ, ನಿಮ್ಗೆಲ್ಲ ಯಾರ್ಯಾರು ಕಮೆಂಟ್ ಮಾಡಿದ್ದೀರೋ ಅವ್ರಿಗೆಲ್ಲ ನಿಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು. ಇದೇ ಥರ ನೀವು ಎಂಕರೇಜ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಇನ್ನೂ ಜಾಸ್ತಿ ವಿಡಿಯೋಸ್ಗಳು ಮಾಡ್ತೀವಿ, ಚೆನ್ನಾಗಿರುತ್ತೆ. ಇನ್ನು ಮುಂದೆ ಎಂಟರ್ಟೈನ್ಮೆಂಟ್ ಬ್ಲಾಗ್ಗಳು ಮಾಡ್ತಾ ಇರ್ತೀವಿ. ಎಷ್ಟು ಖುಷಿ ಆಯ್ತೈತೆ ಅಂದರೆ, ನಾನು ಏನೇನು ಅಲ್ಲ, ಅಷ್ಟು ಜನ ನೋಡಿ ಲೈಕ್ ಮಾಡೋರೆ ಅಂದರೆ ನಾನು ಉಸಿರಿರೋವರೆಗೂ ಮರೆಯಲ್ಲ. ಇದನ್ನು ಮಾತ್ರ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಚೆನ್ನಾಗಿಟ್ಟಿದ್ದೀನಿ ಭಗವಂತ ನಿಮ್ಮನ್ನೆಲ್ಲರೂ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವ್ರಿಗೆ ಹೇಳ್ತಾ ಇರ್ತೀನಿ ಗೈಸ್, ನೀವು ಏನಾದರೂ ಕಮೆಂಟ್ ಮಾಡ್ತಾ ಇರ್ತೀರಲ್ಲ, ನಾನು ಹೇಳ್ತಾ ಇರ್ತೀನಿ ಅವರಿಗೆ. ಆಮೇಲೆ ಯಾರೇ ಕಮೆಂಟ್ ಮಾಡಿದ್ರು ಹೇಳ್ತಾ ಇರ್ತೀನಿ ನಾನು, ಏನೇ ರೆಸ್ಪಾನ್ಸ್ ಬಂದರೂ ಹೇಳ್ತಾ ಇರ್ತೀನಿ, ಅಮ್ಮ ಹಿಂಗಾಯ್ತು. ಆಮೇಲೆ ಅಮ್ಮ ತುಂಬ ಜನ ಕೇಳ್ತಾ ಇರ್ತಾರೆ, ನಿಮ್ಮ ಅತ್ತೆ ಆರ್ಟಿಸ್ಟ್ ಅಂದ್ರಲ್ಲ, ಯಾವ ಸೀರಿಯಲಲ್ಲಿ ಮಾಡೋರು, ಯಾವ ಸೀರಿಯಲ್ ಅಂದ್ರೆ ಯಾವ ಸೀರಿಯಲ್ ಅಂದ್ರೆ ತುಂಬಾ ಸೀರಿಯಲ್ ಅಲ್ಲಿ ಮಾಡ್ತಾ ಇರ್ತಾರೆ. ಜೂನಿಯರ್ ಆರ್ಟಿಸ್ಟ್ ಚಿಕ್ಕ ಪುಟ್ಟ ಡೈಲಾಗ್ ಇದ್ರೆ ಮತ್ತೆ ಹೀರೋ ಜೊತೆ ಹೀರೋಯಿನ್ ಜೊತೆ ಪಕ್ಕದಲ್ಲೆಲ್ಲ ನಿಂತ್ಕೊಳ್ಳೋದು, ಓಡಾಡೋದು. ಆರ್ಟಿಸ್ಟ್ ಅಂದ್ರೆ ದೊಡ್ಡ ಆರ್ಟಿಸ್ಟ್ ಅಲ್ಲ, ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಏನಾದ್ರು ಡೈಲಾಗ್ ಕೊಟ್ಟರು ಹೇಳ್ತೀನಿ. ಚಿಕ್ಕ ಪುಟ್ಟ ಸೀರಿಯಲ್ಸ್, ಈ ತರ ಮೂವಿ ಏನಾದ್ರು ಆರ್ಟಿಸ್ಟ್ ಗಳು ಬೇಕಾಗಿರ್ತಾರಲ್ಲ, ಜೂನಿಯರ್ ಆರ್ಟಿಸ್ಟ್ ಗಳು, ನಾವು ಕೆಲಸ ಮಾಡ್ತಾರೆ. ತುಂಬಾ ಜನ ಹೇಳ್ತಿರ್ತಾರೆ, ಅಮ್ಮ ನಿಮ್ಮನ್ನ ಯಾವ್ದಾರ ಸೀರಿಯಲ್ ಅಲ್ಲಿ ನೋಡಿದ್ರು ಕಮೆಂಟ್ ಹಾಕ್ತಾರೆ, ಅಕ್ಕ ಇವತ್ತು ನಿಮ್ ಅತ್ತೆನ ನೋಡಿದೆ, ಆಸೆ ಧಾರಾವಾಹಿಯಲ್ಲಿ ಬಂದಿರಲ್ಲ, ಅವಾಗೂ ಎಷ್ಟೋ ಜನ ಕಮೆಂಟ್ ಮಾಡಿದ್ರು. ಮೊನ್ನೆ ಲಾಯರ್ ಆಗಿ ಮಾಡಿದ್ರು ಆಸೆ ಧಾರಾವಾಹಿಯಲ್ಲಿ, ಅದನ್ನ ಎಷ್ಟೋ ಜನ ಕಮೆಂಟ್ ಹಾಕಿದ್ರು. ಚಿಕ್ಕ ಪುಟ್ಟ ಇದ್ರಲ್ಲಿ ಮಾಡಿದೀನಿ. ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ನಿಮ್ಮ ಆಶೀರ್ವಾದ ಇದ್ರೆ ನಾನು ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಮಾಡ್ತೀನಿ, ಲಾಗ್ಗಳೆಲ್ಲ ಮಾಡ್ತೀನಿ. ನಮ್ಮ ಸೊಸೆ ಜೊತೆ ಮಗನ ಜೊತೆ ದಯವಿಟ್ಟು ಎಂಕರೇಜ್ ಮಾಡಿ. ಏನೇನು ಅಲ್ಲ, ಇವಾಗಲೂ ಹೇಳ್ತೀನಿ, ನಿಮ್ಮ ಆಶೀರ್ವಾದ ಇರಲಿ ನನ್ನ ಮೇಲೆ, ನಮ್ಮ ಸೊಸೆ ಮೇಲೆ, ಮಗನ ಮೇಲೆ, ನಮ್ಮ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಆಮೇಲೆ ಗೈಸ್ ಏನಂತೆ ಅಮ್ಮ, ಇವಾಗ ಲಾಸ್ಟಲ್ಲಿ ಇವಾಗ ತುಂಬ ಜನ ಅತ್ತೆದಿರು ಸೊಸೆದಿರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಒಂದೇ ಒಂದು ಮಾತು ಕೇಳ್ಕೊತೀನಿ, ದಯವಿಟ್ಟು ಬೇಜಾರಾಗಬೇಡಿ ನನ್ನ ಮೇಲೆ. ನಾವು ಯಾವತ್ತು ಸೋತೈತೀವೋ ಗೊತ್ತಿಲ್ಲ, ಇರುವವರೆಗೂ ಚೆನ್ನಾಗಿರಬೇಕು. ದಯವಿಟ್ಟು ಯಾವ ಅತ್ತೆದಿರಿಗೂ ಕೇವಲವಾಗಿ ನೋಡಬೇಡಿ, ಮತ್ತು ಯಾವ ಸೊಸೆದಿರಿಗೂ ದಯವಿಟ್ಟು ಕೇವಲವಾಗಿ ನೋಡಬೇಡಿ. ಚೆನ್ನಾಗಿರಿ, ಜೀವನದಲ್ಲಿ ಇರೋದೊಂದಿನ ಸಾಯೋದೊಂದಿನ, ಇರೋವರೆಗೂ ಚೆನ್ನಾಗಿರಬೇಕು. ಯಾವ ಅತ್ತೆಗೂ ಅಷ್ಟೇ ದ್ವೇಷ ಮಾಡಬೇಡಿ, ಯಾವ ಸೊಸೆಗೂ ದ್ವೇಷ ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಅತ್ತೆ ಸೊಸೆದು ಸಪ್ರೇಟ್ ಆಗಿ ಕೇಳೋಣ ಅನ್ಕೊಂಡೆ ಗೈಸ್, ಬಟ್ ಆದ್ರೆ ನಮ್ಮ ಅತ್ತೆ ಅದ್ರಲ್ಲೇ ಎಲ್ಲ ಹೇಳ್ಬಿಟ್ರು. ಹೇಳಿ ಅದೇ ಅತ್ತೆ ಸೊಸೆಗೆನೆ, ಇವಾಗ ಸೊಸೆನೂ ಅತ್ತೆನ ಕೆಟ್ಟದಾಗ ಟ್ರೀಟ್ ಮಾಡಬಾರ್ದು, ಅತ್ತೆನೂ ಸೊಸೆನ ಕೆಟ್ಟದಾಗ ಟ್ರೀಟ್ ಮಾಡಬಾರ್ದು. ಇನ್ನೊಂದು ಕಣಪ್ಪ, ನಾವು 22 ವರ್ಷನೋ 25 ವರ್ಷನೋ ಮಗನ ಸಾಕಿರ್ತೀವಿ, ಸಾಕಿದೆ ಮಗ ಯಾವಾಗೂ ನಮ್ಗೆ ಬೇಕು ಅಂತ ಹೇಳ್ಬಾರ್ದು. ಹೌದು, ಪ್ರೀತಿನ ಮಾತಾಡಿಸ್ಬೇಕು. ಮಗ ಸೊಸೆ ಮೊಮ್ಮಕ್ಕಳ ಪ್ರೀತಿಯಿಂದ ಮಾತಾಡಿಸ್ಬೇಕು. ಅವಳಿಗೆ ಬಿಟ್ಕೊಟ್ಬಿಡ್ಬೇಕು ನಾವು. ಹೌದು, ಬಂದು ಸೊಸೆಗೆ ಬಿಟ್ಕೊಟ್ಬಿಡ್ಬೇಕು. ಅವರು ಪ್ರೀತಿಯಿಂದ ಚೆನ್ನಾಗಿರ್ಬೇಕು. ನಾವೇ ಕಿತ್ಕೊಳಕ್ ಹೋದ್ರೆ ಅಲ್ಲಿ ಪ್ರೀತಿ ಇರಲ್ಲ, ಅವರಿಬ್ರು ಮಧ್ಯೆ ಪ್ರೀತಿ ಇರಲ್ಲ.
ಅದಕ್ಕೆ ನಾವು ಹೌದು ಬಿಡ್ಬೇಕು. ಅಂದ್ರೆ ಏನ್ ಗೊತ್ತಮ್ಮ, ಕೆಲವೊಬ್ರು ಅತ್ತೆದಿರು ಯಾಕ ಆತರ ಆಡ್ತಾರೆ ಅಂದ್ರೆ ಪಾಪ ಅವ್ರದ್ದು ತಪ್ಪಿರಲ್ಲ. ಏನಕ್ಕೆ ಹಂಗ ಆಡ್ತಾರೆ ಅಂದ್ರೆ ಅದು ಮಗನ್ ಪ್ರೀತಿ. ಪ್ರೀತಿ ಅದು ಒಂದು ಅಮ್ಮ, ಅಂದ್ರೆ ಒಬ್ಬೊಬ್ರಿಗೆ ಇವಾಗ ಎಲ್ಲಾ ಹಸ್ಬೆಂಡ್ ಇರಲ್ಲ, ಅಂತವ್ರು ಏನ್ ಮಾಡ್ತಾರೆ ಅವಾಗ ಮಗುನ್ ಪ್ರೀತಿನೇ ಜಾಸ್ತಿ ಬಯಸ್ತಾ ಇರ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಸೊಸೆನು ಇಷ್ಟ ಪಡ್ಬೇಕು, ಮಗನು ಇಷ್ಟ ಅವಾಗ ಪಡ್ಬೇಕು. ಏನಂದ್ರೆ ಅವಾಗ ನೀವೇ ಅವ್ರನ್ನ ಮಗು ತರ ನೋಡ್ಕೊಂಡ್ಬಿಡ್ಬೇಕು. ನೋಡ್ಕೊಂಡ್ಬಿಟ್ರೆ ಅವಾಗ ಸರಿ ಹೋಯ್ತದೆ. ನೀವ್ ಎಷ್ಟು ಸೊಸೆನ ಮಗನ ಇಷ್ಟ ಅಂದ್ರೆ ಆದ್ರೂ ಏನ್ ಗೊತ್ತಾ ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾರೆ. ನಾವ್ ಹೇಳ್ದಷ್ಟು ಈಸಿ ಅಲ್ಲ, ಕೆಲವೊಂದೊಂದ್ ಸಿಚುವೇಶನ್, ಕೆಲವೊಂದ್ ಇದು ಅವ್ರವ್ರ ಮನೆ ಪ್ರಾಬ್ಲಮ್, ನಾವ್ ಹೇಳ್ದಷ್ಟು ಈಸಿ ಅಲ್ಲ. ಆದಷ್ಟು ಆಗಿದ್ನೆಲ್ಲ ಮರ್ತೋಗಿ, ಏನೇ ಗಲಾಟೆ ಏನೇ ಆದ್ರೂನು ಮರ್ತೋಗಿ ಮುಂದಕ್ಕೆ ನಗ್ನಗ್ತಾ ಜೀವನ ಮಾಡೋದನ್ನ ಕಲ್ತ್ಕೊಂಡು ನಿಧಾನಕ್ಕೆ, ಅತ್ತೇನು ಅಮ್ಮನ್ ತರನೇ. ದಯವಿಟ್ಟು ನಾವ್ ಯಾರಿಗೂ ಬುದ್ಧಿ ಹೇಳ್ತಾ ಇಲ್ಲ, ಆದ್ರೆ ಕೇಳ್ಕೊತಿರೋದಷ್ಟೇ. ಬುದ್ಧಿ ಅಂತ ಹೇಳ್ತಾ ಇಲ್ಲ. ಸೊಸೆನ ಅತ್ತೆ ದ್ವೇಷಿಸೋದ್ ಬೇಡ, ಅತ್ತೆನ ಸೊಸೆ ದ್ವೇಷಿಸೋದ್ ಬೇಡ. ಅತ್ತೆನೂ ಚೆನ್ನಾಗಿ ನೋಡ್ಕೋಬೇಕು, ಸೊಸೆನೂ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಅದು ನಮ್ಮನೆ ವಸ್ತು. ಇವಾಗ ಅಮ್ಮ ಈಗಿನ ಕಾಲದಲ್ಲಿ ಗಂಡನ್ನ ಅನುಸರಿಸ್ಕೊಂಡ್ ಹೋಗೋದಕ್ಕಿಂತ ಅತ್ತೆ ಸೊಸೆ ಚೆನ್ನಾಗಿದ್ರೆ ಗಂಡ ಹೆಂಡತಿ ಚೆನ್ನಾಗಿದೆ. ಇದಂತೂ ಖಂಡಿತ, ಇದಂತೂ ಸತ್ಯ. ಹೌದು, ಅತ್ತೆ ಸೊಸೆ, ಇವಾಗ ಅತ್ತೆ ಸೊಸೆದೇ ಜಾಸ್ತಿ ರೀಲ್ಸ್ ಅದು ಇದು ಎಲ್ಲ ಅಲ್ವಾ ಅಮ್ಮ. ಅತ್ತೆ ಸೊಸೆ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ಬಿಟ್ರೆ ಗಂಡನ್ಗೂ ಒಂದ್ ನೆಮ್ಮದಿ ಇರುತ್ತೆ, ಬಿಡಪ್ಪ ಪ್ರೀತಿ ಇರುತ್ತೆ. ಸೊಸೆಯನ್ನು ಪ್ರೀತಿ ಅವ್ರಿಗೂ ಇರುತ್ತೆ, ಅತ್ತೆಯನ್ನು ಪ್ರೀತಿ ಇರುತ್ತೆ. ಅದೊಂದೊಂದ್ಸಲ ಮಾತು ಬೆಳೆದಿ ಆತರ ಆಗುತ್ತೆ. ಒಂದೊಂದ್ರಲ್ಲಿ ಇದ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಓಕೆ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಗೊತ್ತಿಲ್ಲ ನಾವ್ ಎಷ್ಟ್ ಸರಿ ಮಾತಾಡಿದೀವಿ, ಎಷ್ಟ್ ತಪ್ಪು ಮಾತಾಡಿದೀವಿ ಅಂತ. ಅಕಸ್ಮಾತ್ ಏನಾದ್ರು ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಅಂದ್ರೆ ಎಲ್ಲಾರ್ಗು ಹೇಳೋ ಅಷ್ಟೇನು ನಾವೇನು ತಿಳ್ಕೊಂಡಿಲ್ಲ, ಏನೋ ನಮ್ಗೆ ಗೊತ್ತಿರೋ ಅಷ್ಟೇನೋ ಹೇಳಕ್ ಇಷ್ಟಪಟ್ಟಿದೀವಿ ಅಷ್ಟೇನೆ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರಿ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರಾ. ಹೀಗೆ ಸಪೋರ್ಟ್ ಮಾಡ್ತಾರಿ, ನನ್ನ ಚಾನೆಲ್ ನ ಮರಿದೆ. ಆಮೇಲೆ ನಮ್ಗೆ ಬುದ್ಧಿ ಹೇಳಕ್ ನೀವ್ಯಾರ ಅಂತೆಲ್ಲ ಅನ್ಕೋಬೇಡಿ ದಯವಿಟ್ಟು. ಏನೋ ಇಲ್ಲ ಬುದ್ಧಿ ಅಂತೂ ಹೇಳಿಲ್ಲ, ಬುದ್ಧಿ ಹೇಳಿಲ್ಲ. ನಮ್ಗೆ ಏನ್ ಅನಿಸ್ತೋ ಅದನ್ನ ಹೇಳಿದ್ವಿ. ಎಲ್ಲಾರು ಖುಷಿಯಾಗಿರ್ಬೇಕು, ಅದಕ್ಕೆ ಆತರ ಹೇಳಿದ್ವಿ. ಏನೋ ತಪ್ಪಾಗಿದ್ರೆ ಕ್ಷಮಿಸಿ, ನಾನು ಕರೆಕ್ಟ್ ಆಗಿ ಹೇಳಿದ್ರೆ ಖುಷಿ ಪಡಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಲವ್ ಯು ಆಲ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು.